ಇದೆ ಒಂದೇ ಒಂದು ಕಂಬ ಇದೆ. ಕಂಬದ ಮೇಲ್ಗಡೆ ಸೂಕ್ಷ್ಮವಾದ ಕೆತ್ತನೆಗಳು ನೋಡ್ತಾ ಇರ್ಬೋದು. ಸಲೀಂ ಚಿಸ್ತಿ ಅವ್ರ ದರ್ಗಾ ಇದೆ, ಅಲ್ಲಿ ಟಿಕೆಟ್ ಇಲ್ಲ. ಪಾಪ ದಾಸಿ ಯಾಕೆ ಇಲ್ಲಿ ಇರಬೇಕು, ಎಲ್ಲ ಅವ್ರಿಗೆ ಹೆಂಡಿಸ್ ಮೇಲೆ. ಇದು ಹಳೆ ಕಾಲದಲ್ಲಿ ಶೌಚಾಲಯ ಇದಾಗಿತ್ತು, ನಿದ್ರೆ ಮಾಡುವ ಸ್ಥಳ ಅಂತ. ಟೈಮಲ್ಲಿ ಮಾಡಿದ್ದು ಕುದುರೆಗಳು ಹಾರ್ಸಸ್ ನಡಿಬೇಕಂತ. ಸೊ ಪರ್ದೆ ಹಾಕ್ಬಿಡ್ತಿದ್ರಂತ. ಜೋಧಾಬಾಯಿ ಅವರ ಕಿಚನ್. ಜೋಧಾಬಾಯಿ ಸೂರ್ಯನ ಕಿರಣಗಳು ಬೀಳ್ತದೆ ಈ ರೂಮ್ಗೆ. ವೆಲ್ ಪ್ಲಾನ್ ಕ್ಯಾನಲ್ ಸಿಸ್ಟಮ್ ಇತ್ತು. ಮಳೆ ಅಕ್ಬರ್ಗೆ 3 ಜನ ರಾಣಿಯರಿದ್ರು ಅಂತ ಹೇಳಿದ್ವಲ್ಲ, ಅಕ್ಬರ್ನ ರಾಜ್ಯದ ಆಸ್ಥಾನದಲ್ಲಿರುವ ಸೈನಿಕರಿಗೆ ಕೊಟ್ಟು ಗಾರ್ಡನ್ ನೋಡಿ, ದಿವಾನ್ ಎ ಖಾಸ್ ಅಂತೆ. ಕಂಬನ ಜೆವೆಲ್ ಹೌಸ್ ಅಂತಾನು ಸಹ ಕರಿತಾ ಇದ್ರಂತೆ. ಬತ್ತಿಶಿಕಿ ಬೈಠಕ್ ಅಂತಾರೆ. ಅಲ್ಲೇ ಮತ್ತೆ ನೋಡಿ ಇಲ್ಲಿ ವುಡನ್ ಯೂಸ್ ಮಾಡಿದ್ದಾರೆ. ಪ್ರಾಣಿಗಳಿಗೆ ಕೊಠಡಿ ಸಹ. ಇದು ಒಂದು ಆಟ ಆಡ್ತಿದ್ದಂತೆ. ಆಟ ಹಂಗ್ ಮಿಚೌಲಿ. ಈ ಲೈನಲ್ಲಿ ಇದ್ದದ್ದು ಮತ್ತೆ ಇಲ್ಲಿಲ್ಲ, ಮತ್ತೆ ಇಲ್ಲಿದ್ದದ್ದು ಇಲ್ಲಿಲ್ಲ ನೋಡಿ. ಅಕ್ಬರ್ ಅವರು ಹಿಂದೂ ಧರ್ಮವನ್ನು ತುಂಬಾ ನಂಬ್ತಿದ್ರು. ಮದ್ರಾಸ ಅಂತ ಅಂದ್ರೆ ಶಾಲೆಗಳು. ಕಾಸ್ ಅಂದ್ರ ಅಗದಿ ಹತ್ರ ಇರೋರಂತೆ. ಪಂಚಮಹಲ್ ಇದ್ರಲ್ಲ, ಸೊ ಆಗಿನ ಕಾಲದಲ್ಲಿ ಲೂಡೋ ಆಡ್ತಾ ಇದ್ರಂತೆ. ಇಲ್ಲಿ ಸೇಮ್ ಅಂದ್ರೆ ಈ ಕಡೆ ಸೇಮ್ ಕಲರ್ ಡ್ರೆಸ್. ಓಕೆ, ಎಲ್ಲರೂ ಫೋಟೋಸ್ ಅಂತ ಯೂಸ್ ಮಾಡ್ಕೊತಾ ಇದ್ದಾರೆ ಇದನ್ನ. ಸೊ ಇವರು ಕ್ರಿಶ್ಚಿಯನ್ 3 ಜನ. ಇದು ಬಂದ್ಬಿಟ್ಟು ಬೀರ್ಬಲ್ನ ಮನೆ ಅಂತೆ. ಚಿತ್ರದಿಂದ ನೋಡಿದ್ರೆ ಕಬ್ಬಣ ಅನ್ಸುತ್ತೆ, ಬಟ್ ಇದು ಕಬ್ಬಣ ಅಲ್ಲ, ಇದು ಆಕ್ಚುಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಟ್ತಾ ಇದ್ರು ಇಲ್ಲಿಂದ. ಸೊ ಅವರ ಪ್ಯಾಲೇಸ್ ಇದಾಗಿ. ಸೊ ಇದು ಆವಾಗಿನ ಕಾಲದಲ್ಲಿ ಹಾಸ್ಪಿಟಲ್ ಆಗಿತ್ತಂತೆ. ಸ್ನೇಕ್ ಪ್ಲಾಂಟು, ಬಟ್ ಮೊದಲು ಟೈಮಲ್ಲಿ ಇದು ತುಳಸಿ ಗಿಡ ಆಗಿತ್ತು. ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಕೃಷ್ಣ ಮಠ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೇಲೆ ಟೆಂಗು ಅಂಡ್ ಇದು ಕಳಶ, ಗಂಟೆ, ದೇವಸ್ಥಾನದಲ್ಲಿ ಗಂಟೆ ಮತ್ತೆ ಕಮಲ ಕಳಸದ ಚಿತ್ರವನ್ನು ಇಲ್ಲೆಲ್ಲ ಮೇಲೆ ಬಂದು ಅವ್ರು ಕುಳಿತುಕೊಂಡು ಹೊರಗಡೆ ಏನ್ ನಡೀತಿದೆ ಅಂತಾನು ನೋಡ್ಬೋದು. ಇದು ಬಾಲ್ಕನಿ. ಬಾಲ್ಕನಿ ನಾವು ಇವಾಗ ಏನ್ ಹೇಳ್ತೀವಿ, ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಜಸ್ಟ್ ವಿ2. ನಾವು ಇವತ್ತು ಸಿಕ್ರಿಲಿರೋ ಪ್ಲೇಸಸ್ನ ನೋಡೋಕೆ ಬಂದಿದ್ವಿ. ಆ್ಯಂಡ್ ನೀವು ಲಾಸ್ಟ್ ವೀಲ್ ನೋಡಿರ್ಬೋದು, ಫತೇಪುರಲ್ಲಿರೋ ಸಲೀಂ ಚಿಸ್ತಿ ಅವ್ರ ದರ್ಗಾ ಮತ್ತು ಬೇರೆ ಬೇರೆ ಪ್ಲೇಸಸ್ನ ನೋಡಿದ್ವಿ. ಬೇರೆ ಬೇರೆ ಪ್ಲೇಸಸ್ನ ನೋಡಿದ್ವಿ. ಆ್ಯಂಡ್ ಈಗ ನಾವು ಟಿಕೆಟ್ ಕೌಂಟ್ರ್ ಆಗ್ತಾ ಇದ್ವಿ. ಬನ್ನಿ ಟಿಕೆಟ್ ತೊಗೊಳೋಣ. ಸೊ ಇದು ಟಿಕೆಟ್ ಕೌಂಟ್ರು. ಎಷ್ಟಿದೆ ಟಿಕೆಟ್? ಎಷ್ಟೈತೆ? 50 rupees per person. 50 rupees per person. ಫ್ಲೋರ್ ಇಸ್ ಅನ್ಇವನ್, ಬಿ ಕೇರ್ಫುಲ್ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ರೆ. ಇಲ್ಲಿನೂ ಹಾಗೆ ಬೋರ್ಡ್ ಇದೆ. ಯಾಕಂದರೆ ಇದೆಲ್ಲ ಓಲ್ಡ್ ಟೈಮಲ್ಲಿ ಮಾಡಿದ್ದು, ಕುದುರೆಗಳು ಹಾರ್ಸಸ್ ನಡಿಬೇಕಂತ. ಸೊ ದಿಸ್ ವಿಲ್ ಬಿ ಹಾರ್ಡ್, ಸೊ ಬಿ ಕೇರ್ಫುಲ್ ಅಂತ ಹಾಕಿದ್ದಾರೆ ಎಲ್ಲ ಕಡೆ. ಆ್ಯಂಡ್ ಟಿಕೆಟ್ ಬಂದುಬಿಟ್ಟು 50 rupees ಪರ್ ಪರ್ಸನ್. ಆ್ಯಂಡ್ ಫತೇಪುರ್ ಆ ಕಡೆ ಸಲೀಂ ಚಿಸ್ತಿ ಅವ್ರ ದರ್ಗಾ ಇದೆ, ಅಲ್ಲಿ ಟಿಕೆಟ್ ಇಲ್ಲ, ನೋ ಎಂಟ್ರಿ ಫೀಸ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು 40 rupees. ಆ್ಯಂಡ್ 10 rupees ಬಂದುಬಿಟ್ಟು ಡೆವಲಪ್ಮೆಂಟ್ ಸರ್. ಮೇಂಟೆನೆನ್ಸ್ ಸರ್. ಸೊ ಲಾಸ್ಟ್ ಟೈಮ್ ಫತೇಪುರಲ್ಲಿ ಏನು ಟಿಕೆಟ್ಸ್ ಇರಲಿಲ್ಲ, ಫ್ರೀ ಎಂಟ್ರಿ ಇತ್ತು. ಸೊ ಅಲ್ಲಿತ್ತು ಬೇರೆ ಬೇರೆ ಎಲ್ಲ ಧರ್ಮದವರು ಅದು ಸಲೀಂ ಚಿಸ್ತಿ ದರ್ಗಕ್ಕೆ ಬಂದು ಅವರವರ ಕೋರಿಕೆಗಳನ್ನು ಕೇಳಿಕೊಂಡು ಈಡೇರಿಸ್ಕೊತಾ ಇದ್ರು. ಸೊ ನಾವು ಇವಾಗ ಇಲ್ಲಿದ್ದೀವಿ ಸಿಕ್ರಿ. ಸೊ ಫತೇಪುರ್ ಇಸ್ ಡಿಫ್ರೆಂಟ್, ಸಿಕ್ರಿ ಇಸ್ ಡಿಫ್ರೆಂಟ್. ಸೊ ಫತೇಪುರ್ ಸಿಕ್ರಿ ಅಂದರೆ ಇದು ಒಂದು ವಿಜಯದ ನಗರ, ಅಂದರೆ ವಿಜಯದ ಒಂದು ಗುಜರಾತ್ನ ರಾಜ್ಯದ ಮೇಲೆ ಗೆದ್ದಿರೋದ ಒಂದು ನೆನಪಿಗೋಸ್ಕರ ಕಟ್ಟಿಸಿದ ನಗರ, ವಿಜಯದ ನಗರ. ಸೊ ಇಲ್ಲಿ ತುಂಬ ದಿನ ಏನು ಇರಲಿಲ್ಲ, ಅವರು 10 ವರ್ಷಗಳ ಕಾಲ ಒಂದು ರಾಜಧಾನಿಯಾಗಿ ಮಾಡಿದರು. ಆಮೇಲೆ ಶಿಫ್ಟ್ ಮಾಡಿದ್ರು. ಯಾಕೆ? ಬರಗಾಲ. ಸೊ ನೀರು ಹಾಕ್ತಿದ್ವಿ. ಸೊ ಇಲ್ಲಿ ಡ್ರಿಂಕಿಂಗ್ ವಾಟರ್ ಸಹ ಇದೆ, ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ. ಸೊ ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಜೋಧಾಬಾಯಿ ಅವರ ಕಿಚನ್. ಜೋಧಾಬಾಯಿ ಅವರ ಅಡುಗೆ ರೂಮ್ ಆಗಿತ್ತಂತೆ ಕಿಚನ್ನು. ಜೋಧಾಬಾಯಿ ಕಿಚನ್. ಸೊ ನೋಡಿ, ಮೇಲೆಲ್ಲ ಸುಂದರವಾದ ಡಿಸೈನ್ಸ್ ಇದೆ, ಹೂಗಳಿದೆ. ಅಲ್ಲಿ ಮೇಲೆ ನೋಡಬಹುದು ಇಯರಿಂಗ್ಸ್
ಹಾಗೆ ಜುಮ್ಕೆ ಇದೆ, ಅಲ್ಲಿ ಮೇಲೆ ಸಹ ಎಲ್ಲ ಡಿಸೈನ್ ಇದೆ. ಇದು ಜ್ಯೋತಿಬಾಯಿ ಅವರು ಅಡುಗೆ ಮಾಡೋ ಮನೆಯಾಗಿತ್ತು. ಆ್ಯಂಡ್ ಇಲ್ಲಿ ಒಳಗಿಂದ ನೋಡ್ಬೋದು. ಸೊ ರೆಡ್ ಸ್ಯಾಂಡ್ ಸ್ಟೋನ್ ಇದನ್ನೇ ಮಾಡಿದ್ದಾರೆ ಎಲ್ಲ ಇಲ್ಲಿರೋದಿಲ್ಲ. ಇಲ್ಲೇನು ವೈಟ್ ಮಾರ್ಬಲ್ಸ್ ಏನು ಯೂಸ್ ಮಾಡಿಲ್ಲ. ಸೊ ಇದು ಜ್ಯೋತಿಬಾಯಿ ಅವರ ಕಿಚನ್. ಸೊ ಇದು ನೋಡ್ತಾ ಇದ್ರಲ್ಲ ನೀವು, ಇದು ಕ್ವಾಬ್ಗಾ ಅಂತ. ಕ್ವಾಬ್ಗಾ ಅಂದರೆ ನಿದ್ರೆ ಮಾಡುವ ಸ್ಥಳ ಅಂತ. ಸೊ ಇದು ಮೊಘಲ್ ಚಕ್ರವರ್ತಿ ಅಕ್ಬರ್ ಅವರು ಇಲ್ಲಿ ಬಂದು ವಿಶ್ರಾಂತಿ ಮಾಡ್ತಾಯಿದ್ರು. ಸೊ ಇದು ಭಾರತ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದ ಮಿಶ್ರಣವಾಗಿದೆ ಈ ಒಂದು ಕ್ವಾಬ್ಗಾ. ಸೊ ಇಲ್ಲೆಲ್ಲ ರೆಸ್ಟ್ ಮಾಡೋಕ್ಕೆ ಎಲ್ಲ ಈ ಕಟ್ಟಡನ ಯೂಸ್ ಮಾಡ್ಕೋತಾ ಇದ್ರಂತೆ. ಕೆಳಗಿನ 2 ಫ್ಲೋರಿನ ಅಂತಸ್ತಿನ ಬಿಲ್ಡಿಂಗ್ ಆಗಿದೆ ಇದು. ಕೆಳಗಿನ ಫ್ಲೋರ್ನಲ್ಲಿ ಎಲ್ಲ ಬುಕ್ಸ್ ಅಥವಾ ಅವ್ರ ಏನೋ ಕಾಗದಗಳನ್ನು ಇಡ್ತಿದ್ರು. ಮೇಲಿನ ಫ್ಲೋರಲ್ಲಿ ಕುಳಿತು ಊಟ ಸಹ ಮಾಡ್ತಿದ್ರು ಅಂತ ಉಲ್ಲೇಖದಲ್ಲಿದೆ. ಅಂಡ್ ಒಂದ್ ಸೈಡ್ ಪರ್ದೆ ಹಾಕ್ಬಿಡ್ತಿದ್ರು ಅಂತ. ಶಾಹಿ ಸ್ತ್ರೀ ಅಂದ್ರೆ ಲೇಡೀಸ್, ಮೇನ್ ಲೇಡೀಸ್ ಅವರೆಲ್ಲ ಬಂದ್ರೆ ಯಾರಿಗೂ ಕಾಣಬಾರ್ದು ಅಂತ ಅವ್ರು ಇಲ್ಲಿ ಬರೋಕೆ ಒಂದ್ ಸೈಡ್ ಅವ್ರಿಗೆ ಒಂದು ವೇ. ಇಲ್ಲಿ ನಾವು ತುಂಬಾ ಹಿಂದೂ ಆರ್ಕಿಟೆಕ್ಚರ್ಸ್ ನೋಡ್ಬೋದು. ಯಾಕಂದ್ರೆ ಅಕ್ಬರ್ ಮತ್ತೆ ಅವರ ಪತ್ನಿ ರಾಣಿಯರಿಗೆ ಆ ಒಂದು ಆವರಣದ ಒಂದು ಭಾಗವಾಗಿತ್ತು ಇದು ಸಹ. ಡೈಲಿ ಅವರು ಇಲ್ಲೇ ಬಂದು ವಿಶ್ರಾಂತಿ ಪಡಿತಾ ಇದ್ರಂತೆ, ಅವರ ರಾಜ ರಾಣಿ ಅವರೆಲ್ಲರೂ. ಸೊ ಇದು ನೋಡ್ತಾ ಇದ್ರಲ್ಲ ಕ್ವಾಬ್ಗಾ ಅಂತೆ, ಕ್ವಾಬ್ಗಾ. ಸೊ ಆರ್ಕಿಟೆಕ್ಚರ್ ಸಕ್ಕತ್ತಾಗಿ ಮಾಡಿದ್ದಾರೆ. ಟೂರಿಸಮ್ ಫಾರಿನವರು ತುಂಬ ಜನ ಬಂದಿದ್ದಾರೆ. ಎಲ್ಲ ಗೈಡ್ನ ತೊಗೊಂಡಿದ್ದಾರೆ. ನಾವು ಗೈಡ್ನ ತೊಗೊಂಡಿಲ್ಲ, ಫತೇಪುರಲ್ಲಿ ತೊಗೊಂಡಿದ್ವಿ. ಸೊ ಸೂರ್ಯನ ಕಿರಣಗಳು ಇಲ್ಲಿ ಬೀಳ್ತದೆ ಈ ರೂಮ್ಗೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಅಕ್ಬರ್ನ ರಾಜ್ಯದ ಆಸ್ಥಾನದಲ್ಲಿರುವ ಸೈನಿಕರಿಗೆ ಊಟಕ್ಕೆ ಅದಕ್ಕೆಲ್ಲ ಮತ್ತು ವಿಶ್ರಾಂತಿ ಪಡೆಯೋಕ್ಕೆ ಇರುವಂಥ ಇದು ಜಾಗ ಇದಾಗಿರುತ್ತೆ. ಸೊ ಕಾಣ್ತಾ ಇದೆಯಲ್ಲ ಇದೆಲ್ಲ. ಸೊ ಇಲ್ಲಿ ತುಂಬ ವಿಶಾಲವಾದ ಒಂದು ಮೈದಾನವಿದೆ. ಸೊ ಇಲ್ಲೆಲ್ಲ ಸೈನಿಕರು ಕೂತ್ಕೊಳ್ತಾ ಇದ್ರಂತೆ. ಕಾಣಿಸಿರ್ಬೋದು. ಆವಾಗಿನ ಕಾಲದಲ್ಲೂ ಸಹ, ಅಕ್ಬರ್ ಕಾಲದಲ್ಲೂ ಸಹ ವೆಲ್ ಪ್ಲಾನ್ ಕ್ಯಾನಲ್ ಸಿಸ್ಟಮ್ ಇತ್ತು. ಮಳೆ ನೀರು ಆ ಥರ ಎಲ್ಲ ಬಂದು ಅನೂಪ್ ತಲಾವ್ಗೆ ಸೇರುವಾಗಿ ಮಾಡಿದ್ದಾರೆ, ಎಲ್ಲಿ ಬರಬಾರ್ದು ಅಂತ. ತುಂಬ ಪ್ಲ್ಯಾನ್ನಾಗಿ ಇದನ್ನು ಕಟ್ಟಿದ್ದಾರೆ. ಅಕ್ಬರ್ಗೆ 3 ಜನ ರಾಣಿಯರಿದ್ರು ಅಂತ ಹೇಳಿದ್ವಲ್ಲ. ಸೊ ಒಬ್ಬರು ರಾಣಿ ಬಂದ್ಬಿಟ್ಟು ಇಲ್ಲಿ ಟರ್ಕಿ ಸುಲ್ತಾನ್ ಹೌಸ್ ಇಲ್ಲಿದೆ, ಉಜ್ರಾಯ್ ಅನೂಪ್ ತಲಾವ್ ಅಂತ. ಸೊ ಇವರು ಮುಸ್ಲಿಮ್ಸ್ ಮಹಿಳೆ, ಇವರು ಮೊದಲನೇ ಅಕ್ಬರ್ನ ಹೆಂಡತಿಯಾಗಿರ್ತಾರೆ. ಸೊ ಅವ್ರದ್ದು ಹೌಸ್ ಇದು, ನಾವು ನೋಡ್ತಿದ್ದಿಲ್ಲ, ಅವ್ರದ್ದು ಒಂದು ಮನೆಯಾಗಿರುತ್ತೆ ಇದು. ಸೊ ಕನ್ಸ್ಟ್ರಕ್ಷನ್ ನೋಡುವಾಗ ಅತ್ಯಂತ ಸುಂದರವಾದ ಬಿಲ್ಡಿಂಗ್ ಇದೆ ಅಂತ ನೋಡ್ತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಸಣ್ಣ ಸೂಕ್ಷ್ಮ ಕೆತ್ತನೆಗಳು. ಸೊ ಅಲ್ಲೇ ಮತ್ತೆ ನೋಡಿ ಇಲ್ಲಿ ವುಡನ್ ಯೂಸ್ ಮಾಡಿದ್ದಾರೆ. ಸೊ ಇದು ಹಳೆ ಆವಾಗ ಯೂಸ್ ಮಾಡಿರೋದು ಇಲ್ಲ ಹೊಸದು ಹಾಕಿದಾರೋ ಗೊತ್ತಿಲ್ಲ. ಮೇಲೆ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಕಾರ್ವಿಂಗ್ಸ್. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಸಹ ಇಲ್ಲೇ ಆಗಿದೆ ಅಂತ ಹೇಳ್ತಾರೆ. ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಗಾರ್ಡನ್ ನೋಡಿ, ಟುವರ್ಡ್ಸ್ ಅದು ಎದುರುಗಡೆ ಕಾಣ್ತದೆ. ಯಾವ ಪ್ಯಾಲೇಸ್ ಅದು ನೋಡೋಣ. ಈ ಕಡೆ ಎಲ್ಲ ಗಾರ್ಡನ್ ಇದೆ, ನೀರೆಲ್ಲ ಹರ್ಕೊಂಡು ಬರೋಂಗೆ, ಮಳೆ ಬಂದ ಮೇಲೆ ನೀರು ಹರ್ಕೊಂಡು ಹೋಗೋಕ್ಕೆ ಕರೆಕ್ಟಾಗಿ ಒಂದು ಮಾಡಿದ್ದಾರೆ, ಕಾಲುವೆ ಥರ. ಸೊ ಯಾರು ನಡೆಯಕ್ಕೆ ಆಗದೆ ಇರೋರು ವೀಲ್ ಚೇರಲ್ಲಿ ಸಹ ಕರ್ಕೊಂಡು ಬಂದಿದ್ದಾರೆ ನೋಡಿ. ವೀಲ್ ಚೇರ್ ಸಪ್ರೇಟಾಗಿ.
ಸೊ ಇನ್ನೊಂದು ಕಟ್ಟಡ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇದು ಯಾವುದು ಕಾಂಪ್ಲೆಕ್ಸ್ ನೋಡೋಣ. ಸೊ ಇದು ಬಂದ್ಬಿಟ್ಟು ದಿವಾನಿ ಕಾಸ್ ಅಂತೆ. ದಿವಾನಿ ಕಾಸ್ ಅಂದ್ರೆ ಅಗದಿ ಹತ್ರ ಇರೋರಂತೆ. ಸೊ ಒಳಗಡೆ ಹೋಗೋಣ. ಆಗ್ತಿದ್ದೀವಿ ದಿವಾನಿ ಕಾಸ್ ಒಳಗಡೆ. ಸೊ ದಿವಾನಿ ಕಾಸ್ ಅಂದ್ಬಿಟ್ರೆ ಇದು ಪ್ರೈವೇಟ್ ಹಾಲ್ ಅಂತೆ. ಸೊ ವಿಶೇಷ ಸಭೆಗಳ ಮಂದಿರ ಇದಾಗಿರುತ್ತೆ. ಸೊ ನೋಡಿ ವರ್ಕ್ ಡಿಸೈನ್ ಹೆಂಗಿದೆ. ಒಂದೇ ಒಂದು ಕಂಬ ಇದೆ. ಕಂಬದ ಮೇಲ್ಗಡೆ ಸೂಕ್ಷ್ಮವಾದ ಕೆತ್ತನೆಗಳು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಗ್ಲಾಸ್ ಹಾಕಿದರೆ ಹೋಗಿ ಟಚ್ ಮಾಡೋಂಗಿಲ್ಲ ಇಲ್ಲ ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆತ್ತನೆಗಳು. ಸೊ ದಿವಾನಿ ಕಾಸ್ ಇದು ಮೀಟಿಂಗ್ಸ್ಗಳಿಗೆ ಮೀಟಿಂಗ್ ತೊಗೊಳ್ಬೇಕಾದ್ರೆ, ರಾಜ ಮಂತ್ರಿಗಳಿಗೆ ಮೀಟಿಂಗ್ ತೊಗೊಳ್ಬೇಕಾದ್ರೆ ಇದೆಲ್ಲ ಕಂಬ. ಸೊ ಈ ಕಂಬನ ಜೆವೆಲ್ ಹೌಸ್ ಅಂತಲೂ ಸಹ ಕರಿತಾ ಇದ್ರಂತೆ. ಸೊ ಮೇಲ್ಗಡೆ ಸೆಂಟ್ರಲ್ಲಿ ರಾಜ ಕೂತ್ಕೋತಿದ್ರ. ಸೊ ಇಷ್ಟು 4 ಇದೇನಿದೆ ಅಲ್ಲ, ಆ ಪೆವಿಲಿಯನ್ ಥರ ಏನು ಮಾಡಿದಾರಲ್ಲ, ಸೊ ಅಲ್ಲಿ ವಿವಿಧ ಮಂತ್ರಿಗಳು ಕೂತ್ಕೊಳ್ತಾ ಇದ್ರು. ಸೊ ಮಧ್ಯದಲ್ಲಿ ರಾಜ, ಈ ಕಡೆ 4 ಕಡೆ ಪೆವಿಲಿಯನ್ ಕಂಬಗಳಿದ್ದಾವಲ್ಲ ಕನೆಕ್ಷನ್ ಕೊಡೋಕ್ಕೆ, ಅಲ್ಲೆಲ್ಲ ಮಂತ್ರಿಗಳು ಕೂತ್ಕೊಂಡು ಮೀಟಿಂಗ್ ತೊಗೊಳ್ತಾ ಇದ್ರಂತೆ ಮಂತ್ರಿಗಳಿಗೆ. ಸೊ ಇದನ್ನು ಜೆವೆಲ್ ಹೌಸ್ ಸಹ ಅಂತಲೂ ಕರೀತಾರೆ. ಸೊ ಚಕ್ರವರ್ತಿ ಅಕ್ಬರ್ ಮತ್ತು ಮುಖ್ಯ ಗಣ್ಯರೊಂದಿಗೆ ಸಭೆಯನ್ನು ಇಲ್ಲಿ ನಡೆಸ್ತಾ ಇರ್ತಾರೆ. ಸೊ ಇದು ದಿವಾನಿ ಕಾಸ್ ಆಗಿರುತ್ತೆ. ದಿವಾನಿ ಕಾಸ್ ಅಂತಂದರೆ ಫಂಕ್ಷನ್ ಹಾಲ್ ಅಂತ, ಅಂದರೆ ಗಣ್ಯರೊಂದಿಗೆ ತಗೊಳ್ತಾ ಇರೋದು. ಲೋಟಸ್ ಶೇಪ್ನಲ್ಲಿದೆ. ಯಾವ ಶೇಪು? ಲೋಟಸ್. ಹಾಂ, ಸೈಡ್ ಡೌನ್ ಲೋಟಸ್ ಶೇಪಲ್ಲಿದೆ. ಆ್ಯಂಡ್ ಮೊದಲೆಲ್ಲ ಇದೆಲ್ಲ ಜನ ಮುಟ್ತಿದ್ರು. ಈಗ ಗ್ಲಾಸ್ ಹಾಕಿದ್ದಾರೆ. ಮುಟ್ಟಬಾರ್ದು ಅಂತ ಗ್ಲಾಸ್ ಹಾಕಿದ್ದಾರೆ. ಆ್ಯಂಡ್ ಇದು ಪರ್ಷಿಯನ್ ಆರ್ಕಿಟೆಕ್ಚರ್. ಓಕೆ. So all the weight goes through that one column? No, from bottom till here, Yeah. one piece. Yeah, but the weight. Bracket made of different piece. Is Yeah. all of this. It's the weight. It's the weight of it. Yeah. All the weight of all of this is held up by that wall. Yes, that's one piece. Support on one piece. Yeah. ಆ್ಯಂಡ್ ಇದು ನೋಡೋಕೆ ಕಟ್ಟಿಗೆ ಥರ ಅನ್ಸುತ್ತೆ. ಮೇಲೆ ಹತ್ಕೊಂಡು ಹೋಗ್ಬೇಕಪ್ಪ ಅಂದರೆ ಇಲ್ಲಿ ನೋಡಿ ಬಾಗಿಲು ನೋಡ್ಬೋದು. ಸೊ ಇಲ್ಲಿ ಒಳಗಡೆಯಿಂದ ಹೋಗಿ ಮೇಲ್ಗಡೆ ಎಲ್ಲ 4 ಕಡೆ ಹೋಗಿ ಕೂತ್ಕೊಳ್ತಾ ಇದ್ರಂತೆ. ಸೊ ಮಧ್ಯದಲ್ಲಿ ರಾಜ ಕೂತ್ಕೊಳ್ತಾ ಇದ್ರು. ಇದು ನೋಡೋಕ್ಕೆ ಒಂಥರ ಮರ ಥರನೇ ಕಾಣಿಸ್ಬೋದು ನಿಮಗೆ, ಬಟ್ ಇದು ಮರ ಅಲ್ಲ, ರೆಡ್ ಸ್ಯಾಂಡ್ ಸ್ಟೋನಿಂದ ಅಕ್ಬರ್ನ ಪ್ರೀತಿ ನಿರ್ಮಿಸಿದ್ದಾರೆ. ನೋಡೋಕ್ಕೆ ಕಟ್ಟಿಗೆಯಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ, ಬಟ್ ಕಟ್ಟಿಗೆ ಅಲ್ಲ ಇದು. ಸೊ ಎಂಟ್ರೆನ್ಸ್ ಮಾತ್ರ ಇಲ್ಲಿ ಹೋಗ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ನೋಡಿ ಗೈಡ್ ಅವರು. ये ऊपर जाने के लिए स्टेप्स हैं और ये है उस जमाने का पार्लियामेंट दीवान के पास नाव मखदूम दरबार. ಇದು ನೋಡಿದ್ರಲ್ಲ ದಿವಾನಿ ಕಾಸು. ಈ ದಿವಾನಿ ಕಾಸು ಪಕ್ಕದಲ್ಲೇ ಅಂದರೆ ಎಡಭಾಗದಲ್ಲಿ ಇದೆ ನೋಡಿ ಈ ಕಟ್ಟಡ ಬಂದ್ಬಿಟ್ಟು ಖಜಾನೆ ಅಂತೆ. ಸೊ ಈ ಕಟ್ಟಡ ನೋಡ್ತಾ ಇರ್ಬೋದು, 3 ಕೋಣೆಗಳನ್ನು ಹೊಂದಿದೆ. ಸೊ ಇದು ಈ ಕೋಣೆನ ಒಂದು ಅಕ್ಬರ್ ಏನು ಮಾಡ್ತಾರೆ, ಆಟ ಆಡಲು ಮತ್ತು ವಿಶ್ರಾಂತಿ ತಗೊಳ್ಳಲು ಯೂಸ್ ಮಾಡ್ತಾಯಿದ್ರಂತೆ. ಸೊ ಖಜಾನೆಯಲ್ಲಿ ಅಕ್ಬರ್ ಆಟ ಆಡ್ತಿದ್ರಂತೆ. ಅಕ್ಬರ್ ಆಟ ಆಡಲು ಈ ಖಜಾನೆಯನ್ನು ಒಂದು ಕಟ್ಟಡನ ಉಪಯೋಗಿಸ್ಕೊಳ್ತಾ ಇದ್ರಂತೆ. ಸೊ ಅದು ಆಟ ಬಂದ್ಬಿಟ್ಟು ಅಂಕ್ ಮಿಚೋಲಿ ಅಂತೆ. ಸೊ ಆಟದ ಹೆಸರು ಬಂದ್ಬಿಟ್ಟು ಅಂಕ್ ಮಿಚೋಲಿ. ಸೊ ಇದು ದಿವಾನಿ ಕಾಸ್ ಪಕ್ಕದಲ್ಲೇ ಎಡಭಾಗದಲ್ಲೇ ಇದೆ. ಸೊ ನೋಡ್ತಾ ಇರ್ಬೋದು, 3 ಕೊಠಡಿಗಳು ಹೊಂದಿದೆ. ಸೊ ಇದೇ ಕಟ್ಟಡದಲ್ಲಿ ಅಕ್ಬರ್ನ ಗ್ರಂಥ ಮತ್ತು ಮಲಗುವ ಕೊಠಡಿ ಸಹ ಈ ಖಜಾನೆಯಲ್ಲಿ ಇದ್ದಾವೆ. ಕೊಠಡಿ ಏನಿದೆಯಲ್ಲ, ಸೊ ದೊಡ್ಡ ಕೊಠಡಿ ಬಂದ್ಬಿಟ್ಟು ಮಲಗುವ ಸ್ಥಳವಾಗಿರುತ್ತೆ. ಚಿಕ್ಕ ಕೋಣೆ ಬಂದ್ಬಿಟ್ಟು ಗ್ರಂಥಾಲಯ ಅಂತೆ. ಸೊ ಹೇಳಿದ್ವಲ್ಲ, 3 ಕೋಣೆಗಳಿದ್ದಾವೆ. ಸೊ ಇದು ನೋಡಿ ಹೊರಗಡೆಯಿಂದ ವ್ಯೂ, ಇದೆಲ್ಲ ಕಾರಿಡಾರ್. ಎಲ್ಲ ಕರ್ಟನ್ಸ್ ರೂಮ್ ಆ್ಯಂಡ್ ನೋಡಿ ಇದು ಕಾರಿಡಾರ್, ಇದೆಲ್ಲ ವಾಕ್ ಮಾಡ್ಕೊಂಡು ಹೋಗೋಕ್ಕೆ. ಸೊ ಇಲ್ಲೆಲ್ಲ ಕರ್ಟನ್ ಹಾಕ್ಬಿಟ್ರೆ ರೂಮ್ ರೆಡಿ. ಸೊ ಇದು ನೋಡಿ ಕಾರಿಡಾರ್ ಹೇಗಿದೆ, ಸಣ್ಣದಾಗಿ ಕಾರಿಡಾರ್ ಇದೆ ಎಲ್ಲ ಇದು ಕಡೆ ರೂಮ್ ಕಡೆಗೂ. ಸೊ ಅಕ್ಬರ್ ಇದು ಒಂದು ಆಟ ಆಡ್ತಿದ್ದಂತೆ, ಆಟ ಅಂಕ್ ಮಿಚೌಲಿ ಅಂತೆ. ಇದೇನು ನೋಡ್ತಿದ್ರಲ್ಲ, ಇಲ್ಲಿ ಬಂದ್ಬಿಟ್ಟು ಇದನ್ನು ಜ್ಯೋತಿಷಿ ಕಿ ಬೈಠಕ್ ಅಂತಾರೆ. ಅಕ್ಬರ್ ಅವರು ಹಿಂದೂ ಧರ್ಮವನ್ನು ತುಂಬ ನಂಬ್ತಿದ್ರು. ಅವರ ಒಬ್ಬ ಹೆಂಡತಿಯಾದ ಜೋಧ ಅವರು ಹಿಂದೂ ಆಗಿದ್ದರು.
ಆ್ಯಂಡ್ ಇಲ್ಲಿ ಜ್ಯೋತಿಷ್ಯ ಯಾವುದೂ ಕಾರ್ಯವನ್ನು ಅಕ್ಬರ್ ಮಾಡೋಕ್ಕಿಂತ ಮೊದಲು ಜ್ಯೋತಿಷ್ಯರ ಸಲಹೆನ ತಗೊಳ್ತಿದ್ರು. ಆ್ಯಂಡ್ ಆವಾಗ ಬಂದು ಜ್ಯೋತಿಷ್ಯರು ಇಲ್ಲಿ ಬಂದು ಕುಳಿತು ಅಕ್ಬರ್ ಅವರಿಗೆ ಸಲಹೆ ಕೊಡ್ತಿದ್ರು ಅಂತಲೂ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಕ್ಷೆ ತುಂಬ ಸೂಕ್ಷ್ಮ ಕೆತ್ತನೆ ಇದೆ, ಇಲ್ಲಿ ಸಹ ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ ಏನಾದರೂ ಈಗನಾದರೂ ಸ್ವಲ್ಪ ಆದರೂ ಡ್ಯಾಮೇಜ್ ಆದರೆ ಈ ಸೀಕ್ರಿ ವಿಲೇಜಲ್ಲಿ ಇಲ್ಲಿ ಯಾರು ಕೆಲಸ ಮಾಡಿದ್ರಲ್ಲ ನೆಕ್ಸ್ಟ್ ಜನ್ರೇಷನ್ ಜನ ಇಲ್ಲಿ ಇದ್ದಾರೆ, ಈಗಾನು ಇದ್ದಾರೆ. ಅವರು ಏನಾದರೂ ಡ್ಯಾಮೇಜ್ ಆದರೆ ಹೇಗಿತ್ತು ಪೀಸ್ ಹಾಗೆ ಮಾಡ್ತಾರೆ ಅಂತಾರೆ ಹೇಳ್ತಾರೆ. ಸೊ ಬ್ಯೂಟಿಫುಲ್ ಇಲ್ಲಿ ಚಾದರ್ ಮಕ್ಮಲ್ ಇದೇನೇ ಹಾಕಿ ಜ್ಯೋತಿಷರಲ್ಲಿ ಕೂರ್ತಿದ್ರು. ಆ್ಯಂಡ್ ಇಲ್ಲಿ ಕುಳಿತೆಲ್ಲ ಸಲಹೆನ ನೀಡ್ತಿದ್ರು. ಹಾಂ, ದಿವಾನಿ ಖಾಸ್ ಮತ್ತು ಅಕ್ಬರ್ನ ಮಲಗೋ ಕೋಣೆ ಆ್ಯಂಡ್ ಖಜಾನೆ ಪಕ್ಕದಲ್ಲೇ ಇರೋದು ಇದು ಬಂದ್ಬಿಟ್ಟು ದಿವಾನಿ ಖಾಸ್. ಇಲ್ಲಿ ನೋಡಿ ವಿಶಾಲವಾದ ಅಷ್ಟು ಮೈದಾನವಿದೆ. ಸೊ ಎದುರುಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಏನದು ದಿವಾನಿ ಖಾಸ್. ಅದ್ರ ಪಕ್ಕದಲ್ಲಿ ಖಜಾನೆ ಇದೆ, ಅದ್ರ ಮುಂದೆ ಒಂದು ಜ್ಯೋತಿಷಿ ಬೈಠಕ್ ಫೋಟೋಸ್ ತಗೊಳ್ತಾ ಇದ್ದಾರೆ ಹಿಂದೆ ದಿವಾನಿ ಖಾಸ್ ಬರಲಿ ಅಂತ. ಸೊ ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಮದ್ರಾಸ ಅಂತ, ಅಂದರೆ ಶಾಲೆಗಳು, ಗರ್ಲ್ಸ್ ಸ್ಕೂಲ್. ಮತ್ತು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇದು ಲೈಬ್ರರಿ. ಸೊ ಇದು ಲೈಬ್ರರಿ, ಕೆಳಗಡೆ ಶಾಲೆ ಇತ್ತಂತೆ. ಸೊ ವಿದ್ಯಾರ್ಥಿಯರು ಎಲ್ಲ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಇಲ್ಲಿ ಚೇರ್ ಇಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಸೊ ಇದು ಮದ್ರಾಸನಾ? ಮದ್ರಾಸ ಅಲ್ಲ ನೋಡಿದ್ವಿ ರುಕಯ್ಯ ಬೇಗಂ ಅವರ ಮನೆ ಇದೆಯಲ್ಲ ಆ ಜಾಗದಲ್ಲೇ ಕುಳಿತು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಾ? ಶಾಲೆಯನ್ನು ತೆಗಿಬೇಕು ಅಂತ. ಆ್ಯಂಡ್ ಇದೇ ಜಾಗದಲ್ಲೇ ಹುಡುಗಿಯರಿಗೆ ಮದ್ರಾಸ ಸ್ಟಾರ್ಟ್ ಆಗಿತ್ತು. ಓಕೆ ನೋಡಿದ್ರಲ್ಲ, ಇದಾಗಿತ್ತು ಮದ್ರಾಸ ಶಾಲೆ ಮತ್ತು ಕೆಳಗಡೆ ಶಾಲೆ, ಮೇಲ್ಗಡೆ ಗ್ರಂಥಾಲಯ. ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಪಂಚಮಹಲ್, 5 ಅಂತಸ್ತಿನ ಮಹಡಿ. ಸೊ ಇದನ್ನು ಪಂಚಮಹಲ್ ಅಂತ ಕರೀತಾರೆ. ಸೊ ಇದು ಮೊಘಲ್ ಚಕ್ರವರ್ತಿ ಅಕ್ಬರ್ ಅವರೇ ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಬೌದ್ಧ ದೇವರದ ಶೈಲಿಯಲ್ಲಿರುವ ಒಂದು ವಿಶಿಷ್ಟ ಸ್ತಂಭಗಳಿಂದ ರಚನೆಯಾಗಿದೆ. ಸೊ ಇದು ಒಂದು ಐತಿಹಾಸಿಕ ಕಟ್ಟಡ ಅಂತಲೇ ಹೇಳ್ಬೋದು ಮೊಘಲರ ಕಾಲದಲ್ಲಿ. ಸೊ ಇವರು ರಾಣಿಯವರೆಲ್ಲ ಮೇಲ್ಗಡೆ ಬಂದು ವಿಶ್ರಾಂತಿ ಪಡಿತಿದ್ದರಂತೆ. ಸೊ ಗಾಳಿ ಎಲ್ಲ ಚೆನ್ನಾಗಿ ಬೀಸುತ್ತೆ ಅಂತ ಮೇಲ್ಗಡೆ 5 ಅಂತಸ್ತಿದೆ ನೋಡಿ, ಕೆಳಗಡೆಯಿಂದ ಇಟ್ಕೊಂಡು. ಸೊ ಇದು ರೆಡ್ ಸ್ಯಾಂಡ್ಸ್ಟೋನಿಂದನೇ ನಿರ್ಮಿಸಿದ್ದಾರೆ. ಸೊ ಇದು ಪಂಚಮಹಲ್. ಮೊಘಲ್ ಹಾಗೂ ಹಿಂದೂ ವಾಸ್ತುಶಿಲ್ಪದ ಒಂದು ಮಿಶ್ರಣ ಈ ಪಂಚಮಹಲ್ ಆಗಿದೆ. ಸೊ ಆ ಕಾರ್ವಿಂಗ್ಸ್ ನೋಡ್ಬೋದು ನೋಡಿ, ಎಲ್ಲೆಲ್ಲಿ ಥರ ಇದು ಮಾಡಿದಾರಲ್ಲ ಅಲ್ಲೆಲ್ಲ ನೋಡಿ. ಈ ಲೈನಲ್ಲಿ ಇದ್ದದ್ದು ಮತ್ತು ಇಲ್ಲಿಲ್ಲ, ಮತ್ತು ಇಲ್ಲಿದ್ದದ್ದು ಇಲ್ಲಿಲ್ಲ ನೋಡಿ, ಮತ್ತು ಈ ಕಡೆ ಇದ್ದದ್ದು ಇದರ ಪಕ್ಕದಲ್ಲಿಲ್ಲ, ಅದರ ಪಕ್ಕದಲ್ಲಿದ್ದು ಅಲ್ಲಿಲ್ಲ. ಸೊ ಇಷ್ಟು ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಂದೊಂದು ಕಂಬದಿಂದ ಒಂದೊಂದು ಏನು ಕನೆಕ್ಷನ್ ಇದೆಯಲ್ಲ ಅಷ್ಟು ಸಹ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ. ಇದು ಇಷ್ಟು ಸೂಕ್ಷ್ಮವಾಗಿ ಇದನ್ನು ನೋಟಿಸ್ ಮಾಡ್ಬೋದು. ಇದ್ರಲ್ಲ, ಸೊ ಆಗಿನ ಕಾಲದಲ್ಲಿ ಲೂಡೋ ಆಡ್ತಾ ಇದ್ರಂತೆ. ಇಲ್ಲಿ ಲೂಡೋ ಇದು. ಸೊ ಇಲ್ಲಿ ಸೆಂಟ್ರಲ್ಲಿ ರಾಜ ಮತ್ತು ರಾಣಿಯರು ಕೂತ್ಕೊತಿದ್ರು. ಸೊ ಇಲ್ಲೆಲ್ಲ ಚೌಕಾಕಾರದಲ್ಲಿ ಇದೆ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಏನು ಮಾಡ್ತಿದ್ರಪ್ಪ, ಸೇವಕಿಯರು ನಿಂತ್ಕೊಳ್ತಾ ಇದ್ರು. ಸೊ ಅವ್ರು ನಂಬರ್ ಹಾಕ್ತಾಯಿದ್ರು, ಹೆಂಗೆ ನಾವು ಲೂಡೋ ಲೂಡೋ ಆಡ್ತೀವಲ್ಲ. ಸೊ ಅದ್ರ ಪ್ರಕಾರ ನಂಬರ್ ಎಷ್ಟು ಬೀಳ್ತು, 3 ಬಿತ್ತಂದರೆ 3ನ ಸ್ಕಿಪ್ ಮಾಡ್ಬೇಕು, 1, 2, 3 ಇಲ್ಲಿಗೆ ಬರಬೇಕು. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಇನ್ನೊಬ್ರು 2 ಬಿತ್ತಂದರೆ 1, 2 ನೆಕ್ಸ್ಟ್ 2ಗೆ ಮೂವ್ ಆಗಬೇಕು. ಈ ಥರ ಲೂಡೋ ಅಲ್ಲಿ ರೆಡ್, ಪಿಂಕ್, ಬ್ಲೂ, ಯೆಲ್ಲೋ ಇರುತ್ತಲ್ಲ ಆ ಟೈಪ್ 4 ಕಲರ್ ಡ್ರೆಸ್ ಹಾಕೋತಿದ್ರು. ಸೇಮ್ ಕಲರ್, ಸೇಮಾ ಅಂದ್ರೆ ಈ ಕಡೆ ಸೇಮ್ ಕಲರ್ ಡ್ರೆಸ್, ಒಂದೇ ಕಲರ್ ಡ್ರೆಸ್, ಆ ಕಡೆ ಹೆಂಗೆ ನಮ್ 4 ಇರ್ತಾವಲ್ಲ ಆ ಟೈಪ್ ಅವ್ರು ಹಾಕೋತಿದ್ರು. ಇವ್ರು ರಾಣಿಯಲ್ಲಿ ಕೂತ್ 3 ಬಿತ್ತು ಮೂವ್ ಆಗತ್ತದ ಇಶಾರ ಮಾಡಿದ್ರೆ ಇಶಾರಲ್ಲೇ ಮೂವ್ ಆಗ್ತದೆ ನೋಡಿ. ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಕೂತ್ಕೋತಾ ಇದ್ರು. ಸೊ ಇಲ್ಲಿ ಕೂತ್ಕೋತಿದ್ರು, ಬಟ್ ಈಗಿನ ಜನರು ಫೋಟೋಸ್ಗಂತ ಯೂಸ್ ಮಾಡ್ಕೋತಾ ಇದ್ದಾರೆ ಇದನ್ನ. ಸೊ ಇಲ್ಲಿ ರಾಜ ಮತ್ತು ರಾಣಿಯರು ಇಲ್ಲಿ ಕೂತ್ಕೋತಿದ್ರು. ಸೊ 4 ಡೈರೆಕ್ಷನಲ್ಲಿ ನೋಡಿ, 8, 8, 8, 3, 24 ಚೌಕಾಕಾರದಲ್ಲಿ ಇದೆ. ಸೊ ಹಿಂಗೆ ಮೂವ್ ಆಗ್ತಿದ್ರು ನೋಡಿ. ಈ ಡೈರೆಕ್ಷನಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿದೆ. ಸೊ ಈ ಡೈರೆಕ್ಷನಲ್ಲಿ, ಸೊ ಇಲ್ಲಿ ಸಹ ನೋಡಿ ಇಲ್ಲಿದೆ. ಸೊ ಇಲ್ಲಿ ನಮ್ಮ ಯುವ ರಾಣಿಯವರು ಕೂತ್ಕೊಂಡಿದ್ದಾರೆ.
ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಇದು ಮೊಘಲ್ ಚಕ್ರವರ್ತಿ ಅಕ್ಬರ್ ಅವರ ಹೆಂಡತಿಯಾದ ಮರಿಯಮ್ ಅವರ ಪ್ಯಾಲೇಸ್. ಸೊ ಇವರು ಕ್ರಿಶ್ಚಿಯನ್ನು, 3 ಜನ ಹೆಂಡತಿಯರಿದ್ದಾರಲ್ಲ, ಒಬ್ಬರು ಹಿಂದೂವರು ಜೋಧಾ ಅಕ್ಬರ್ ಆ್ಯಂಡ್ ಮುಸ್ಲಿಮ್ಸ್ ಅವರೊಬ್ಬರು, ಆ್ಯಂಡ್ ನೆಕ್ಸ್ಟು ಇವರು ಕ್ರಿಶ್ಚಿಯನ್ನು ಹೆಸರೇನು ಮರಿಯಮ್ ಪ್ಯಾಲೇಸ್ ಇದಾಗಿದೆ. ಸೊ ಇಲ್ಲಿ ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗ್ಕೊಂಡು. ಸೊ ಇದು ನೋಡಿ ಮರಿಯಮ್ ಪ್ಯಾಲೇಸ್. ಸೊ ಯಾವುದೇ ಬಾಗಿಲಿಲ್ಲ, ಎಲ್ಲ 4 ಕಡೆನೂ ಓಪನ್ ಆಗಿದೆ. ಡೋರ್ ಏನು ಯಾವುದು ಡೋರ್ ಇಲ್ಲ. ಸೊ ಇದು ನೋಡ್ತಾ ಇದ್ರಲ್ಲ ಮರಿಯಮ್ ಪ್ಯಾಲೇಸ್, ರೆಡ್ ಸ್ಯಾಂಡ್ ಸ್ಟೋನಿಂದನೇ ಮಾಡಿದ್ದಾರೆ ಇದು ಸಹ. ಸೊ ಇಲ್ಲಿ ಸೇಮ್ ಇದೆ, ಇದು ಕರ್ವಿಂಗ್ ಸೇಮ್ ಇದೆ ನೋಡಿ. ಇಲ್ಲಿರೋದೇ ಇಲ್ಲಿದೆ, ಇಲ್ಲಿ ಸಹ ಇದೆ. ಮೇಲೆ ಹತ್ತೋಕ್ಕೆ ಸ್ಟೆಪ್ಸ್ಗಳು. ಸೊ ಸ್ಟೆಪ್ಸು ಸ್ಪೈಡರ್ ಶೇಪ್ ಥರ ಇದೆ. ನೋಡಿದ್ರೆಲ್ಲ ಪೇಂಟಿಂಗ್ಸ್ ಇತ್ತು, ಎಲ್ಲ ಹೋದಾಗ ಆ್ಯಂಡ್ ಎಲ್ಲ ಸ್ಟೋನ್ಸ್ಲಿಂದ ಡೆಕೋರೇಟೆಡ್. ಆ ಕಡೆನೂ ನೋಡ್ಬೋದು, ಎಲ್ಲ ಗೋಲ್ಡ್ ಪ್ಲೇಟೆಡ್ ಇತ್ತು ಅಂತ ಬ್ರಿಟಿಷ್ ಎಲ್ಲ ಹೋಗಿದ್ದಾರೆ. ಇಲ್ಲಿನೂ ಒಂದು ಪೇಂಟಿಂಗ್ ಇತ್ತು ಅನ್ಸುತ್ತೆ. ಅವರೆಲ್ಲ ಇಲ್ಲೆಲ್ಲ ಕ್ಯಾಂಡಲ್ಸ್ ಇಡೋಕ್ಕೆ ಯೂಸ್ ಮಾಡ್ತಿದ್ರು ಎಲ್ಲ ಕೊಠಡಿಗಳು. ಮೇಲೂ ಈಗ ನೀವು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಬೀರ್ಬಲ್ನ ಮನೆ ಅಂತೆ, ಬೀರ್ಬಲ್ ಹೌಸ್, ಬೀರ್ಬಲ್ ಪ್ಯಾಲೇಸ್ ಅಂತ ಸಹ ಕರೀತಾರೆ. ಸೊ ಇದು ನೋಡಿ 2 ಅಂತಸ್ತು ಬಿಲ್ಡಿಂಗ್ ಇದೆ, ಮೇಲ್ಗಡೆ ಗೋಳಾಕಾರದ ಗುಮ್ಮಟ ಥರ ಇದೆ. ಸೊ ಇದು ಸಹ ರೆಡ್ ಸ್ಯಾಂಡ್ ಸ್ಟೋನಿಂದನೇ ನಿರ್ಮಿಸಲ್ಪಟ್ಟಿದೆ. ಸೊ ಇದು ಯಾವುದೇ ಡೋರ್ ಇಲ್ಲ ಇಲ್ಲೂ ಸಹ. ಸೊ ಇದು ಸಹ ಅಕ್ಬರ್ ನಿರ್ಮಿಸಿದ್ದಾರೆ, ಬೀರ್ಬಲ್ನ ನಿವಾಸ ಅಂತ. ಸೊ ಇದು ಜೋಧಾಬಾಯಿ ಪ್ಯಾಲೇಸ್ ಹಿಂದೆನೇ ಇದೆ. ಸೊ ನೋಡ್ತಾ ಇದ್ರಲ್ಲ, ಸೊ ಇಲ್ಲಿದೆ ಒಂದು ಬಾಗಿಲಿದೆ, ಅದೇನು ದೊಡ್ಡ ಬಾಗಿಲಲ್ಲ, ಮೇ ಬಿ ಬಾಗಿಲದು ಡೋರ್ಗೆ ಇರ್ಬೇಕಲ್ಲ ಮೇಲೆ ಹೋಗೋಕ್ಕೆ. ಸೊ ಇದು ಸಹ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾದ ಫತೇಪುರ್ ಸಿಕ್ರಿಯಲ್ಲಿ ಬರುವ ಬೀರ್ಬಲ್ನ ಪ್ಯಾಲೇಸ್. ಸೊ ನವರತ್ನಗಳಲ್ಲಿ ಒಬ್ಬರಾದ ಬೀರ್ಬಲ್ ಅವರಿಗೋಸ್ಕರ ನಿರ್ಮಿಸಿದ ಒಂದು ಪ್ಯಾಲೇಸ್. ಸೊ ಇದು ಮೊಘಲ್ ಮತ್ತು ಹಿಂದೂ ವಾಸ್ತುಶಿಲ್ಪಿಗಳ ಒಂದು ಮಿಶ್ರಣ ಹೇಗಿದೆ, ಹಿಂದೂ ಮತ್ತು ಮೊಘಲ್ ವಾಸ್ತುಶಿಲ್ಪ. ಎಲ್ಲ ಡೈರೆಕ್ಷನಲ್ಲಿ ಓಪನ್ ಆಗಿದೆ, ಡೋರ್ ಯಾವುದೂ ಇಲ್ಲ, ಡೋರ್ ಇಲ್ಲ. ಸೊ ಇಲ್ಲಿ ನಮ್ಮ ಕಡೆ ಮಾಡತ ಅಂತಾರೆ ಇದನ್ನು, ನೋಡ ಇಲ್ಲಿ ಬಾಕ್ಸ್ ಥರ ಇದೆ. ಈ ಹತ್ತಿರದಿಂದ ನೋಡಿದ್ರೆ ಕಬ್ಬಣ ಅನಿಸುತ್ತೆ, ಬಟ್ ಇದು ಕಬ್ಬಣ ಅಲ್ಲ, ಇದು ಆ್ಯಕ್ಚುಲಿ ಇದು ಕಲ್ಲಿದು ರೆಡ್ ಸ್ಯಾಂಡ್ ಸ್ಟೋನ್. ಎಷ್ಟು ನಯ ನಾಜೂಕಾಗಿ ಕೆತ್ತಿದ್ದಾರೆ ನೋಡಿ, ಎಷ್ಟು ಸೂಕ್ಷ್ಮವಾದ ಕೆತ್ತನೆ ನೋಡಿ. ಸೊ ಇದು ನೋಡ್ತಾ ಇದ್ರಲ್ಲ ಕೆಳಗಿನ ಫ್ಲೋರು, ಇಲ್ಲಿ ಟೋಟಲ್ 4 ರೂಮ್ ಇದೆ. ಅಂದರೆ ನೋಡಿ, ಇದೊಂದು ರೂಮಾ, ಇಲ್ಲಿ ಈ ಕಡೆ ಒಂದು ರೂಮು. ಸೊ ನಾನು ನಿಂತಿದ್ದೀನಲ್ಲ ಅದೊಂದು ರೂಮು, ನಿಮ್ಗೆ ಕಾಣಿಸ್ತಾ ಇಲ್ಲ ಅದೊಂದು ರೂಮು. ಸೊ ಈ ಕಡೆ ಒಂದು ರೂಮು. ಸೊ ಇಲ್ಲಿ ಒಂದು. ಸೊ ಟೋಟಲ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ 4 ರೂಮ್ ಇದೆ. ಸೊ ಮೇಲ್ಗಡೆ ಫ್ಲೋರಲ್ಲಿ ಸೆಕೆಂಡ್ ರೂಮ್ ಇದೆ, 2 ರೂಮ್ ಇದೆ. ಬಟ್ಟು ಅಲ್ಲಿ ಮೇಲ್ಗಡೆ ಬಿಡಲಿಕ್ಕಿಲ್ಲ. ಸೊ ಯಾಕಂದರೆ ಕ್ಲೋಸ್ ಮಾಡಿದ್ದಾರೆ, ಬಾಗಿಲು ಹಾಕಿದ್ದಾರೆ. ಅಲ್ಲಿ ಮೇಲೆ ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗೋಕ್ಕೆ, ಬಟ್ಟು ಓಪನ್ ಮಾಡಿಲ್ಲ ಅದು. ಸೊ ಇಲ್ಲಿ ಗೋಡೆಗಳ ಮೇಲೆ ನೋಡ್ತಾ ಇರ್ಬೋದು ನೀವು, ಚಾವಣಿಗಳ ಮೇಲೆ ಹೂವಿನ ವಿನ್ಯಾಸಗಳು ಮತ್ತು ಜಾಮಿತಿ ಮಾದರಿಗಳಿಗೆ ಕಾಣ್ಬೋದು. ಹೂವಿನ ಆಕಾರದಲ್ಲಿ
ಸೊ ಒಳಗಡೆನೆ ಕೋಣೆಗಳು ತಂಪಾಗಿರಿಸಲು ಇದನ್ನು ಇದು ಮೇಲ್ಗಡೆ ಪಿರಮಿಡ್ ಆಕಾರದ ಛಾವಣಿಗಳು ಮತ್ತು ಗುಮ್ಮಟ ಆಕಾರದ ಛಾವಣಿಗಳು ಅಂತರ ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ತುಂಬ ಕೋಲ್ಡ್ ಇದೆ, ತಂಪಾಗಿದೆ. ಸೊ ಇನ್ನೊಂದು ಇತಿಹಾಸದ ಪ್ರಕಾರ ಏನು ಹೇಳ್ತಾರಪ್ಪ ಅಂತಂದರೆ, ಇದು ಈ ಕಟ್ಟಡ ಅಕ್ಬರನೇನು ಸಿಸ್ಟರ್ಸ್ ಇದ್ದಾರಲ್ಲ, ರುಕಯ್ಯ ಬೇಗ ಮತ್ತು ಸಲೀಂ ಸುಲ್ತಾನ್ ಬೇಗಮ್ ಅವ್ರ ನಿವಾಸವಾಗಿತ್ತಂತೆ ಅಂತ ಇನ್ನೊಂದು ಪುರಾವೆ ಹೇಳುತ್ತೆ. ಹೌದು, ಇದರಲ್ಲಿ ನಾವು ನೋಡಿದ್ದು ಮೆನ್ಷನ್ ಮಾಡಿದ್ದು ಬೀರ್ಬಲ್ ಪ್ಯಾಲೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬೀರ್ಬಲ್ ಬಂದ್ಬಿಟ್ಟು ನವರತ್ನಗಳಲ್ಲಿ ಒಬ್ಬರಾದ ಮಂತ್ರಿ, ಅಕ್ಬರ್ನ ಫೇವ್ರೇಟ್ ವ್ಯಕ್ತಿ, ಅಕ್ಬರ್ನ ಫೇವ್ರೇಟು ಸ್ನೇಹಿತನನ್ಬೋದು ಸಹ. ಇದು ಬಂದ್ಬಿಟ್ಟು ಅರಂಸರ ಅಂತ. ಸೊ ಇದು ಇಷ್ಟು ಉದ್ದ ಇದೆ ನೋಡಿ. ಎಲ್ಲ ಏನ್ ಮಾಡ್ತೀರಪ್ಪ ಅಂದ್ರೆ ಅನಿಮಲ್ಸ್ ಲೈಕ್ ಕುದುರೆಗಳು, ಒಂಟೆಗಳು ಮತ್ತೆ ಆನೆಗಳು ಅದನ್ನೆಲ್ಲ ಕಟ್ಟಕ್ಕೆ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ಹಂಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಕಟ್ತಾ ಇದ್ರು ಇಲ್ಲಿಂದ. ಸೊ ಇಲ್ಲಿಂದ ಒಂದೊಂದು ಪ್ಯಾಸೇಜ್ ಒಂದೊಂದು ಲೈಕ್ ಕುದುರೆಗೆ, ಆನೆಗೆ ಈ ತರ ಯೂಸ್ ಮಾಡ್ತಿದ್ರು. ಇಲ್ಲಿ ಅವ್ರು ತಿನ್ಬೇಕಂತ ಮೇವುಗಳು, ಅವರು ಮೇವು ತಿಂತವಲ್ಲ ಅವಕ್ಕೆ ಪ್ರಾಣಿಗಳಿಗೆ ಆಹಾರವನ್ನು ಸೊ ಈ ಕಂಬ್ರಿ ಅಂದ್ರೆ ಈ ತರ ಬಾಕ್ಸ್ ಇದೆಯಲ್ಲ, ಸೊ ಇಲ್ಲಿ ಇಡ್ತಾ ಇದ್ರು. ಸೊ ಹಂಗೆ ನೋಡಿ ಇಲ್ಲಿ ಮತ್ತೆ ವೃತ್ತಿಗೆ ಅಷ್ಟೊಂದು ಕಂಬಗಳಿವೆ. ಇಷ್ಟು ಸಾಲವಾಗಿನೂ ಪ್ರಾಣಿಗಳನ್ನ, ಜಾನುವಾರುಗಳು ಸರಿ ಕಟ್ತಾ ಇದ್ರು. ಇಲ್ಲಿ ಲೈಕ್ ಒಂಟೆ, ಕುದುರೆ ಆಹಾರಗಳನ್ನ ಇಡ್ತಾ ಇದ್ರು. ಸೊ ಆ ಸೈಡು ಇದೆ ನೋಡ್ಬೋದು. ವಾಸ ಮಾಡ್ತಾ ಇದ್ರು ದಾಸಿಯರು. ಸೊ ದಾಸಿಯ ಕೊಠಡಿ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಇದು ದಾಸಿಯರು. ಪಾಪ ದಾಸಿಯರು ಯಾಕೆ ಇಲ್ಲಿ ಇರಬೇಕು, ಎಲ್ಲ ಅವ್ರಿಗೆ ಹೆಂಡಿಸ್ ಮೇಲೆ. ಇದನ್ನು ಬಗೋದು ಹೊಡೆದ. ಸೊ ಇಲ್ಲಿ ದಾಸಿಯರು, ಇವ್ರಿಗೊಂದು ಸೆಪ್ರೇಟ್ ರೂಮ್ ಇರಲಿಲ್ಲ ಅನ್ನಿಸ್ತು. ಅದೇ ಸಪ್ರೇಟ್ ರೂಮ್ ಬಾ ಇಲ್ಲಿ ಇರಲಿಲ್ಲ ಇವರಿಗೆ ಅಷ್ಟೇ. ಇದ್ರ ನೀವು ಇದು ಬಂದ್ಬಿಟ್ಟು ಜೋಧಾಬಾಯಿ ಪ್ಯಾಲೇಸ್. ಜೋಧಾಬಾಯಿ ಅವರ ಪ್ಯಾಲೇಸ್ ಇದಾಗಿದೆ. ಜೋಧಾಬಾಯಿ ಅವ್ರು ಬಂದ್ಬಿಟ್ಟು ಅಕ್ಬರ್ನ ಹಿಂದೂ ಪತ್ನಿ ಇವರಾಗಿರ್ತಾರೆ. ಸೊ ಇಷ್ಟು ಮಹಲ್ ಏನು ನೋಡಿದ್ರಲ್ಲ ಮತ್ತೆ ಸಿಕ್ರಿಯಲ್ಲಿ ಇಷ್ಟು ಕಾಂಪ್ಲೆಕ್ಸ್ಗಳಲ್ಲಿ ಇದೇ ಒಂದು ಜೋಧಾಬಾಯಿ ಪ್ಯಾಲೇಸ್ ಒಂದು ದೊಡ್ಡದಾದ ಅಂದರೆ ದೊಡ್ಡದ ಒಂದು ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಮೊಘಲ ವಾಸ್ತುಶಿಲ್ಪ ಮತ್ತು ಹಿಂದೂ ಧರ್ಮದ ವಾಸ್ತುಶಿಲ್ಪದ ಒಂದು ಸಮ್ಮಿಶ್ರಣವಾಗಿದೆ. ಮತ್ತು ಅದು ಹಂಗೆ ರಾಜಸ್ಥಾನದ ಒಂದು ಮಿಶ್ರಣ ಇಲ್ಲಿ ನೋಡ್ಬೋದು. ಯಾಕಂದರೆ ಅವ್ರು ಅವ್ರ ಬಾಯಿ ಬಂದ್ಬಿಟ್ಟು ಜೋಧ್ಪುರದವರು. ಸೊ ಅದಕ್ಕೋಸ್ಕರ ರಾಜಸ್ಥಾನದ ಒಂದು ಮಿಶ್ರಣ ಸಹ ನಾವು ಇಲ್ಲಿ ನೋಡ್ಬೋದು. ಮೊಘಲ್ ಆ್ಯಂಡ್ ರಾಜಸ್ಥಾನಿ ಕಾಂಪ್ಲೆಕ್ಸ್ ಎರಡು ಮಿಕ್ಸರ್ನ ನಾವು ಈ ಪ್ಯಾಲೇಸಲ್ಲಿ ನೋಡ್ಬೋದು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ಇದು ಸಹ ರೆಡ್ ಸ್ಯಾಂಡ್ ಸ್ಟೋನ್ ಇಂದನೇ ನಿರ್ಮಿಸಲಾಗಿದೆ. ಕಂಪ್ಲೀಟ್ ಇದೆಲ್ಲ ರೆಡ್ ಸ್ಯಾಂಡ್ ಸ್ಟೋನ್. ಸ್ನೇಕ್ ಪ್ಲಾಂಟು, ಬಟ್ ಮೊದಲು ಟೈಮಲ್ಲಿ ಇದು ತುಳಸಿ ಗಿಡ ಆಗಿತ್ತು. ಸೊ ಇಲ್ಲಿ ನೀವು ಇಷ್ಟು ಪ್ಯಾಲೇಸಲ್ಲಿ ಈ ಒಂದು ಜೋಧಾಬಾಯಿ ಪ್ಯಾಲೇಸಲ್ಲಿ ನಿಮಗೆ ಹಿಂದೂ ರಿಲೇಟೆಡು ಮೂರ್ತಿಗಳು ಮತ್ತು ಅದರ ಕುರುಗಳು ಇಲ್ಲಿ ಸಿಗುತ್ತೆ ನಿಮಗೆ. ಯಾಕಂದರೆ ಅವರು ಹಿಂದೂವರಾಗಿರ್ತಾರೆ. ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಕೃಷ್ಣ ಮಠ ಅಂತಲೇ ಅಂತಾರೆ. ಸೊ ಇಲ್ಲಿ ಜೋಧಾಬಾಯಿ ಅವರು ಫಸ್ಟ್ ಬಂದಾಗ ಸೊ ಈ ಪ್ಯಾಲೇಸ್ ಒಳಗಡೆ ಫಸ್ಟ್ ಅವರು ಕೃಷ್ಣನ ಮೂರ್ತಿನ ಪೂಜೆ ಮಾಡ್ತಾಯಿದ್ರು. ಅವರು ಒಂದು ಚಿಕ್ಕದ ಬಂಗಾರದ ಒಂದು ಮೂರ್ತಿನ ತೊಗೊಂಬಂದಿರ್ತಾರೆ. ಸೊ ಏನಾಗಿರುತ್ತೆ ಆಮೇಲೆ ಅವರು ಇಲ್ಲಿ ಎವ್ರಿಡೇ ಪೂಜೆ ಮಾಡ್ತಾ ಇರ್ತಾರೆ ಕೃಷ್ಣನ. ನೋಡೋಣ ಬನ್ನಿ ಒಳಗಡೆ ಏನೇನಿದೆ ಅಂತ. ಇದು ಕೃಷ್ಣ ಪೂಜೆ ಜೋಧಾಬಾಯಿ ಮಾಡ್ತಾ ಇದ್ರು. ಸೊ ಈ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನೀವು ಆ ಕಡೆ ಒಂದು ರೂಮ್ ನೋಡ್ತಿದ್ರಲ್ಲ, ಅಲ್ಲಿ ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳನ್ನು ಆ ರೂಮಲ್ಲಿ ಇಡ್ತಾ ಇದ್ರು. ಇಲ್ಲಿ ಪೂಜೆ ಸಾಮಗ್ರಿಗಳು ಇರ್ತಿದ್ರು. ಸೊ ಜೋಧಾಬಾಯಿ ಎಲ್ಲ ದೇವರು ನೋಡ್ತಿದ್ರು. ಎಲ್ಲ ದೇವರುಗಳು ಈ ಥರ ಇದರಲ್ಲಿ ಕಬೋರ್ಡಲ್ಲಿ ಇರ್ತಾರೆ. ಏನಿದು ಗೋಡೆ ಮಂಟಪ ಅನ್ಬೋದು. ಈ ಥರದಲ್ಲಿ ಎಲ್ಲ ದೇವರುಗಳನ್ನು ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಡೈರೆಕ್ಷನ್ ಆ ಕಡೆ ಈ ಕಡೆ 1 2 3 4 5. ಸೊ ಇಲ್ಲಿ ನೋಡ್ಬೋದು ನೀವು. ಹಾಗೆ ಈ ಕಂಬದ ಮೇಲೆ ಫಸ್ಟ್ ಗಂಟೆ ಇದೆ ನೋಡಿ. ಹಿಂದೂ ಗಂಟೆ ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ಗಂಟೆ ಇದೆ. ಸೊ ಈ ಕಮಲ ಇದೆ.
ಶಂಕು ಈ ರೀತಿಯಾದ ಒಂದು ಕೆತ್ತನೆ ಇದೆ. ಕಳಶ. ಸೊ ಇಲ್ಲಿ ಕಳಶ ಇದೆ. ಇಲ್ಲಿ ಮೇಲೆ ಟೆಂಗು ಆ್ಯಂಡ್ ಇದು ಕಳಶ. ಈ ಪ್ಯಾಲೇಸಲ್ಲಿ ಅಷ್ಟೇ ನಿಮಗೆ ಕೆತ್ತನೆಗಳನ್ನು ಈ ಜೋಧ ಪ್ಯಾಲೇಸಲ್ಲಿ ಕಾಣ್ಬೋದು. ಸೊ ಎಲ್ಲ ದೇವರುಗಳನ್ನ ಪೂಜೆ ಮಾಡಿ ನೀವು ಏನು ನೋಡ್ತಾ ಇದ್ರಲ್ಲ, ಸೊ ಇದು ಬಿಟ್ಬಿಟ್ಟು ಪ್ಯಾಲೇಸು, ಜೋಧಾಬಾಯಿ ಪ್ಯಾಲೇಸು, ಸಮ್ಮರ್ ಆ್ಯಂಡ್ ಆ ಕಡೆ ಕಾಣಿಸ್ತಿದ್ದಿಲ್ಲ, ವಿಂಟರ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಿರೋ ಒಂದು ಪ್ಯಾಲೇಸು. ಸೊ ಇದು ನೋಡಿ 2 ಅಂತಸ್ತಿನ ಒಂದು ಕಾಂಪ್ಲೆಕ್ಸ್ ಇದಾಗಿದೆ. ಸೊ ಇಲ್ಲಿ ಸಹ ಏನಂದರೆ ಇಂದು ಗಂಟೆ, ದೇವಸ್ಥಾನದಲ್ಲಿರುವ ಗಂಟೆ ಮತ್ತು ಕಮಲ ಕಳಸದ ಚಿತ್ರವನ್ನು ಒಂದೊಂದು ಕಂಬಗಳಲ್ಲಿ ನೋಡ್ಬೋದು. ಸೂಕ್ಷ್ಮವಾದ ಕೆತ್ತನೆಗಳು. ಇದು ಸಹ ರೆಡ್ ಸ್ಯಾಂಡ್ ಸ್ಟೋನಲ್ಲಿ ಕಟ್ಟಿದ್ದಾರೆ. ಗುಜರಾತಿ ಮತ್ತು ರಾಜಸ್ಥಾನಿ, ಮೊಘಲ್, ಹಿಂದೂ ವಾಸ್ತುಶಿಲ್ಪದಲ್ಲಿ ಈ ಒಂದು ಪ್ಯಾಲೇಸನ್ನು ನಿರ್ಮಿಸಿದ್ದಾರೆ. ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ತುಳಸಿದು ಒಂದು ಕೆತ್ತನೆ ನೋಡಿ. ತುಳಸಿ ಅಲ್ಲ, ಇದು ಕಳಶ. ಸಾರಿ, ಕಳಶ. ಟೆಂಗು ಇಟ್ಟು ಕಳಶ. ಜಗಲಿ ಮಾಡಲ್ಲ ಹಂಗ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಗಂಟೆ, ಸರಪುಳಿ ಗಂಟೆ ಚಿತ್ರ. ಇಲ್ಲೆಲ್ಲ ಮೇಲೆ ಬಂದು ಅವ್ರು ಕುಳಿತುಕೊಂಡು ಹೊರಗಡೆ ಏನು ನಡೀತಿದೆ ಅಂತಾನು ನೋಡ್ಬೋದು. ಇದು ಬಾಲ್ಕನಿ. ಬಾಲ್ಕನಿ ನಾವು ಇವಾಗ ಏನು ಹೇಳ್ತೀವಲ್ಲ, ಬಾಲ್ಕನಿ ನೋಡಿ. 1 2 3 ಬಾಲ್ಕನಿ ಇದೆ. ಅವ್ರ ಸಖಿಯರ ಜೊತೆ ಕುಳಿತುಕೊಂಡು ಮಾತಾಡ್ಬೋದು. ಸೊ ಅದು ಮೇಬಿ ಪ್ಯಾಸೇಜ್ ಇರ್ಬೋದು, ಅಲ್ಲಿ ಕಾರ್ಯರ್ ಇರ್ಬೋದು. ಅಲ್ಲ, ಮೇ ಬಿ ವೆಂಟಿಲೇಷನ್ ಸಲುವಾಗಿ ಇರ್ಬೋದು ಸಮಥಿಂಗ್. ಸೊ ಇಲ್ಲೆಲ್ಲ ಆ ಕೃಷ್ಣ ಮಠದಲ್ಲಿ ಹೇಗಿತ್ತು ಹಾಗೆ ಇದೆ, ಸೇಮ್. ಆ್ಯಂಡ್ ಇಲ್ಲಿ 2 ಸೈಡಲ್ಲೂ ಸ್ಟೋರೇಜ್ ರೂಮ್ಸ್ ಇದೆ. ಇಲ್ಲೆಲ್ಲ ಕ್ಯಾಂಡಲ್ಸ್ ಇಡ್ತಿದ್ರು. ನೋಡ್ತಾ ಇದ್ರಲ್ಲ, ಇದು ಸಹ 2 ಅಂತಸ್ತಿನ ಒಂದು ಕಾಂಪ್ಲೆಕ್ಸ್ ಇದಾಗಿದೆ. ಸೊ ಇಲ್ಲಿ ಒಳಗಡೆ ಮೇಲ್ಗಡೆ ಹತ್ತಂಕೊಂಡು ಹೋಗೋಕ್ಕೆ ಇದೆ, ಕ್ಲೋಸ್ ಮಾಡಿದ್ದಾರೆ ಇವಾಗ. ಓಕೆ, ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗೋಕ್ಕೆ ಕೀ ಹಾಕಿದ್ದಾರೆ ಇವಾಗ. ಅಲ್ಲ, ಇಷ್ಟು ಇಷ್ಟು ಏನಿದು ಫತೇಪುರ ಸಿಕ್ರಿಲೇ ದೊಡ್ಡದಾದ ಒಂದು ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಇದು ಜೋಧಾಬಾಯಿ ಪ್ಯಾಲೇಸ್ ಇದಾಗಿದೆ. ಸೊ 3 ಜನರ ಹೆಂಡತಿಯರ ಒಂದು ಪ್ಯಾಲೇಸ್ನ ವಿಶ್ರಾಂತಿ ಕೊಠಡಿಯನ್ನು ಮೊಘಲ್ ಚಕ್ರವರ್ತಿ ಅಕ್ಬರ್ ನಿರ್ಮಿಸಿದ್ದಾರೆ. ಆ 3 ಜನರಲ್ಲಿ ಹಿಂದೂ ಧರ್ಮದ ಒಂದು ಪತ್ನಿಯಾದ ಜೋಧಾಬಾಯಿ ಪ್ಯಾಲೇಸೇ ಒಂದು ದೊಡ್ಡದಾದ ಪ್ಯಾಲೇಸ್. ಅಂದು ವಿಶಿಷ್ಟವಾದ ಕೆತ್ತನೆಗಳು ಸಹ ಇಲ್ಲಿ ನೋಡ್ಬೋದು. ಎಲ್ಲ ಗುಜರಾತಿ ಮತ್ತು ರಾಜಸ್ಥಾನಿ, ಮೊಘಲ್, ಹಿಂದೂ ವಾಸ್ತುಶಿಲ್ಪಗಳನ್ನು ಒಳಗೊಂಡಿದ್ದ ಒಂದು ಕಾಂಪ್ಲೆಕ್ಸ್ ಇದಾಗಿದೆ. ಇದು ನೋಡ್ತಾ ಇದ್ರಲ್ಲ, ಇಲ್ಲಿ ಮುಂದೆ ಗಾರ್ಡನ್ ಇದೆ. ಇದು ಏನಿದು ಪಂಚಮಹಲ್ ಇದೆಯಲ್ಲ, ಪಂಚಮಹಲ್ ಹಿಂದೆನೇ ನೋಡ್ತಾ ಇದ್ರಲ್ಲ. ಸೊ ಇದು ಆವಾಗಿನ ಕಾಲದಲ್ಲಿ ಹಾಸ್ಪಿಟಲ್ ಆಗಿತ್ತಂತೆ. ಸೊ हाँ, हकीम वैद होते थे, जड़ी बूटियां उगाई जाती थी इसके अंदर. ಓಕೆ ನೋಡಿ, ಇದೆಲ್ಲ ಹಾಸ್ಪಿಟಲ್ ಅಂತ ಇದೆಲ್ಲ. ಸೊ ಆಗಿನ ಕಾಲದಲ್ಲಿ ದವಾಖಾನೆ ಈ ಥರ ಇತ್ತು. ಆಗಿನ ಕಾಲದಲ್ಲಿ ವಾಶ್ರೂಮ್ ಇದಾಗಿತ್ತಂತೆ. ಸೊ ಇದನ್ನ ಹೊಸದಾಗಿ ಇವರು ಆಲ್ಟ್ರೇಷನ್ ಮಾಡಿದ್ದಾರೆ. ಸೊ ಮೊಘಲ್ ಚಕ್ರವರ್ತಿ ಅಕ್ಬರ್ನ ಕಾಲದಲ್ಲಿದ್ದ ಒಂದು ಪುರಾಣಿ ಶೌಚಾಲಯ ಇದಾಗಿದೆ. ಸೊ ಇಲ್ಲೇ ಮುಂದೆ ಗಾರ್ಡನ್ ಇದೆ. ಸೊ ಪಕ್ಕದಲ್ಲೇ ನಿಮ್ಗೆ ನೋಡ್ತಾ ಇದ್ರಲ್ಲ, ಇದು ಹಾಸ್ಪಿಟಲ್ ಮುಂದೆ ಗಾರ್ಡನ್ ಇದೆ, ಅದ್ರ ಪಕ್ಕದಲ್ಲೇ ವಾಶ್ರೂಮ್ ಇದೆ. ಸೊ ಹಳೆ ಕಾಲದಲ್ಲಿ ವಾಶ್ರೂಮ್ ಹೇಗಿತ್ತು, ಸೊ ಇವಾಗ ಅವರು ಚೇಂಜ್ ಮಾಡಿದ್ದಾರೆ. ಸೊ ಇದು ಹವಾ ಮಹಲ್ ಹಿಂದ್ಗಡೆನೇ ಇದೆ. ಇದು ಹಳೆ ಕಾಲದಲ್ಲಿ ಶೌಚಾಲಯ ಇದಾಗಿತ್ತು ನೋಡಿ, ಈ ಥರ ಇದೆ. ಹಳೆ ಕಾಲದಲ್ಲಿ ಶೌಚಾಲಯ ಇವಾಗ ಮಾಡಿಫೈ ಮಾಡಿ ಈ ಥರ ಮಾಡಿದ್ದಾರೆ. ಫೈನಲ್ ಆಗಿ ನೋಡ್ಕೊಂಬಂದಿದ್ವಿ ಸಿಕ್ರಿ. ಇದು ನೋಡ್ತಾ ಇದ್ರಲ್ಲ, ಇದು ಸಿಕ್ರಿ. ಇಲ್ಲಿ ಪಂಚಮಹಲ್, ಜೋಧಾಬಾಯಿ ಅಕ್ಬರ್ ಪ್ಯಾಲೇಸ್ ಮತ್ತು ಅವರು ಇನ್ನಿತರ 2 ಹೆಂಡತಿಯರ ಪ್ಯಾಲೇಸ್ ಇದೆ, ಮತ್ತು ಬೀರ್ಬಲ್ ಪ್ಯಾಲೇಸ್ ಇದೆ. ಸೊ ಇಲ್ಲಿ ಇದು ಸಿಕ್ರಿ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಬುಲಂದ ದರ್ವಾಜ. ಸೊ ಅದು ಬೇರೆ, ಇದು ಸಿಕ್ರಿ. ಸೊ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.